ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಬಿಜೆಪಿಗೆ ಹಿನ್ನಡೆ ಆಗಿದೆ. ಆರಂಭದಲ್ಲೇ ಈ ಕೆಲಸವನ್ನ ಮಾಡಿದ್ರೆ ಇಮೇಜ್ ಉಳಿಸ್ಕೊಳ್ಬಹುದಿತ್ತು. ರಾಜೀನಾಮೆ ಕೊಡಿಸಿದ್ರೆ ಈ ಒಂದು ಬ್ರೇಕ್ ಹಾಕ್ತಾ ಇರಲಿಲ್ಲ ಅವರಿಗೆ. ಜುಲೈ 21ರಂದೇ ರಾಜೀನಾಮೆಯನ್ನ ನೀಡಲು ನಿರ್ಧರಿಸಿದಂತಹ ಪ್ರಧಾನ್ ಸುಖ ಸುಮ್ಮನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಬಿಜೆಪಿ ತಡೀತು. ಇಲ್ಲಿ ಮೊದಲೇ ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇನ್ನ ಕಲಾಪ ಹಾಳಾಗ್ತಾ ಇರೋದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಿಜೆಪಿ. ಬಿಜೆಪಿ ಪ್ರತಿಭಟನೆಯ ವಿವಿಧ ಸ್ವರೂಪ ತಾಳಿದ ನಂತರವಾಗಿ ಕೇಂದ್ರಕ್ಕೆ ಒತ್ತಡ ಹೆಚ್ಚಾಯಿತು. ಬೇರೆ ದಾರಿ ಇಲ್ಲದೆ ಈಗ ರಾಜೀನಾಮೆಯನ್ನ ಪಡೆದುಕೊಳ್ಳುವಂತಹ ಸ್ಥಿತಿ ಬಂದಿದೆ. ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನುವಾಗ ಹೈಕಮಾಂಡ್ನಿಂದ ಸೂಚನೆ ನೀಡಲಾಗಿದೆ. ತಮ್ಮನ್ನ ತಾವೇ ಹಿನ್ನಡೆ ಹೊಂಡಕ್ಕೆ ಬೀಳಿಸ್ಕೊಂಡಿರುವಂಥದ್ದು. ಸಿಜೆಪಿ ಹೋರಾಟ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಬಿಜೆಪಿ ಭಾವಿಸಿರ್ಲಿಲ್ಲ. ಇಲ್ಲಿ ನೋಡಿ, ಮೊದಲೇ ಈ ಕೆಲಸ ಮಾಡಿಬಿಟ್ಟಿದ್ರೆ ಒಂದು ಮುಜುಗರಕ್ಕೆ ಸಿಲುಕ್ತಾ ಇರಲಿಲ್ಲ ಬಿಜೆಪಿ. ಎಸ್, ಈ ಬಗ್ಗೆ ಮಾತನಾಡಲು ಲೈನಲ್ಲಿದ್ದಾರೆ ವಿವೇಕ್. ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೊದಲೇ ಕೊಡಬೇಕು ಅಂತ ಅನ್ಕೊಂಡಿದ್ರು, ಈ ಕೆಲಸ ಮೊದಲೇ ಮಾಡಿಬಿಟ್ಟಿದ್ರೆ ಇಷ್ಟು ಮುಜುಗರ ಬಿಜೆಪಿಗೆ ಆಗ್ತಾ ಇರಲಿಲ್ಲ ಅಲ್ವಾ? ಎಸ್, ಖಂಡಿತವಾಗ್ಲೂ ಲಕ್ಷ್ಮಿ. ಇಲ್ಲಿವರೆಗೂ ಕೂಡ ಏನೋ ಒಂದ್ ರೀತಿಯಾಗಿ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕುವಂತ ಕೆಲಸ ಆಗಿರ್ಬೋದು, ಮತ್ತೆ ಮುಜುಗರಕ್ಕೆ ಎಡೆಮಾಡುವಂತ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ಒಂದ್ ಕಡೆ ಸಿಜೆಪಿ ಅವರು ಕಳೆದ ತಿಂಗಳು 20ನೇ ತಾರೀಕಿಂದ ಕೂಡ ಅಷ್ಟೇ ಬೃಹತ್ ಮಟ್ಟದ ಪ್ರತಿಭಟನೆ ಜಂತರ್ ಮಂತರ್ ನಲ್ಲಿ ನಡೆಸ್ತಾ ಇದ್ರು. ಇದಾದ ಬಳಿಕ ಮೊನ್ನೆಯಿಂದ ಕೂಡ ಅಷ್ಟೇ ಏನು ದೊಂಬಿ ಗಲಾಟೆಗಳು ಆಯ್ತು ಡೆಹಲಿ ಜಂತರ್ ಮಂತರ್ ಬಳಿ ಪೊಲೀಸ್ ಅವರು ವರ್ಸಸ್ ಇಲ್ಲಿರ್ತಕ್ಕಂಥ ಸಿಜೆಪಿ ಅವರ ಗಲಾಟೆಗಳು ಏನಾಯ್ತು. ಇದಾದ ಬಳಿಕ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ವಿಪಕ್ಷಗಳು ಇವರೆಲ್ಲರೂ ಕೂಡ ಬೆಂಬಲ ಕೊಡೋದಕ್ಕೆ ಕೂಡ ಪ್ರಾರಂಭಿಸಿದ್ರು. ಅಲ್ಲೇ ಪ್ರಧಾನಿ ನಿವಾಸದ ಬಳಿ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ಕೂಡ ಅಷ್ಟೇ ಕಾಂಗ್ರೆಸ್ನವರು ಮುಂದಾಗಿದ್ರು. ಅಲ್ಲೇ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಎಲ್ಲರಿಗೂ ಕೂಡ ವಶಕ್ಕೆ ಪಡೆಯುವಂತ ಕೆಲಸಕ್ಕೂ ಕೂಡ ಅಲ್ಲಿ ಡೆಲ್ಲಿಯ ಪೊಲೀಸ್ ಅವರು ಕೂಡ ಮುಂದಾಗಿದ್ರು. ಇದಾದ ಬಳಿಕ ಒಂದ್ ರೀತಿ ಮತ್ತೊಂದು ಸ್ವರೂಪ ಪಡೆದುಕೊಳ್ತು ಈ ಹೋರಾಟ ಅಂತಾನೆ ಹೇಳ್ಬೋದು. ಮೊದಲಿನಿಂದ ಕೂಡ ಅಷ್ಟೇ ಅವರು ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ನೀಟ್ ಪರೀಕ್ಷೆ ಅಕ್ರಮದಲ್ಲಿ ಸಾವನ್ನಪ್ಪಿದ್ದಾರೆ, ಅಂದ್ರೆ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ ಅಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡಬೇಕು, ಜೊತೆಗೆ ಒಂದಿಷ್ಟು ಬೇಡಿಕೆಗಳು ಏನನ್ನ ಇಟ್ಟಿದ್ರು ಆ ಬೇಡಿಕೆಗಳನ್ನ ಸರ್ಕಾರ ಮೊದಲಿಗೆ ಈಡೇರಿಸಿ ಅಥವಾ ಅವರನ್ನ ಕರೆಸಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ಬೋದಿತ್ತು, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ಬೋದಿತ್ತು. ಯಾವಾಗ ಈ ರೀತಿಯಾಗಿ ಜೋಂಬಿ ಆಗಿರ್ಬೋದು, ಗಲಾಟೆಗಳಾಯ್ತು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯ್ತು. ಇದೆಲ್ಲ ಆದ ಬಳಿಕ ಸರ್ಕಾರ ಅವರನ್ನ ಕರೆಸಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಯ್ತು. ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಕೂಡ ಅಷ್ಟೇ ಅಲ್ಲೇ ಅಂದ್ರೆ ಉಪವಾಸ ಸತ್ಯಾಗ್ರಹ ಕೂಡ ಕೂತಿದ್ರು. ಅವ್ರಿಗೂ ಹೋಗಿ ಭೇಟಿ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಅಷ್ಟೇ ಜೆ.ಪಿ. ನಡ್ಡಾ ಅವರು ಹೋಗಿ ಭೇಟಿ ಮಾಡಿ ಅವರ ಉಪವಾಸ ಸತ್ಯಾಗ್ರಹ ಏನ್ ಮಾಡಿದ್ರು ಅದನ್ನ ಕೂಡ ಬ್ರೇಕ್ ಮಾಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದನ್ನೆಲ್ಲ ಕೂಡ ಮುಂಚಿತವಾಗಿ ಮಾಡಬಹುದಿತ್ತು, ಸರ್ಕಾರ ಎಚ್ಚೆತ್ತುಕೊಂಡು ಯಾಕೆ ಮಾಡ್ಲಿಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು. ಆದ್ರೆ ಮಾಡಿದಿದ್ದರೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಮಟ್ಟದ ಮುಜುಗರ ಫೇಸ್ ಮಾಡ್ಬೇಕಾಗುವಂತ ಅಗತ್ಯತೆ ಇರಲಿಲ್ಲ. ಈಗ ಜೊತೆಗೆ ಮಿಡ್ ನೈಟ್ ಅಲ್ಲಿ ಒಂದಿಷ್ಟು 2 ವಿಡಿಯೋಗಳನ್ನು ಕೂಡ ಅಷ್ಟೇ ನರೇಂದ್ರ ಮೋದಿ ಅವರು ಪ್ರಧಾನಿ ಅವರು ನೇರವಾಗಿ ಆ ವಿಡಿಯೋಗಳನ್ನ ಬಿಡುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಈ ಹಿಂದೆ ನೋಡ್ತಾ ಹೋದ್ರೆ ಈ ಹಿಂದೆ ಅಂತ ಸಂದರ್ಭ ಅಥವಾ ಅಂತ ಸನ್ನಿವೇಶ ಎಂದು ಕೂಡ ಅಷ್ಟೇ ಪ್ರಧಾನಿಯವ್ರಿಗೆ ಉಂಟಾಗಿರ್ಲಿಲ್ಲ. ಜೊತೆಗೆ ಇಲ್ಲಿವರೆಗೂ ಕೂಡ 12 ವರ್ಷ ಏನು ಸುದೀರ್ಘ ಕಾಲವಾಗಿ ಪ್ರಧಾನಿಯಾಗಿ ಕೂಡ ಅವರು ಇದ್ರು ದೇಶದಾದ್ಯಂತ. ಇಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅಷ್ಟೇ ಯಾರ ತಲೆದಂಡವನ್ನು ಕೂಡ ಪಡೆದಿರಲಿಲ್ಲ. ಈ ಬಾರಿ ಮೊದಲನೇ ಬಾರಿಗೆ ಪ್ರಧಾನ ಅವರ ತಲೆದಂಡ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲದೂ ಕೂಡ ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ, ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಜೊತೆಗೆ ಅವರ ಸಿಜೆಪಿ ಅವರ ಉಳಿದಿರ್ತಕ್ಕಂಥ ಬೇಡಿಕೆಗಳನ್ನ ಯಾವ ರೀತಿಯಾಗಿ ಈಡೇರಿಸುತ್ತೆ ಅಥವಾ ಅವರನ್ನ ಕರೆಸಿ ಯಾವ ರೀತಿಯಾಗಿ ಮಾತನಾಡುತ್ತೆ ಅಂತ ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.